ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೇತನ ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳನ್ನ ಕಾಡ್ತಾ ಇರುವಂತಹ ಸಮಸ್ಯೆ. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ IVF ಹಾಗೆ IUI ಮುಖಾಂತರವಾಗಿ ಈ ಸಮಸ್ಯೆ ಹೇಗೆ ಬಗೆಹರಿಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ವಿ. ಇದೀಗ ಪರಿಪೂರ್ಣ ಅನ್ನುವಂತ ಯೋಜನೆ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ಯಾರಿಗಿದು ಸೂಕ್ತ, ಇದರ ಲಾಭ ಏನು, ಎಲ್ಲಾ ದಂಪತಿಗಳಿಗೆ ಇದು ಅನ್ವಯ ಆಗುತ್ತಾ, ಇನ್ಫರ್ಟಿಲಿಟಿ ಚಿಕಿತ್ಸೆಗೆ ಇದು ಅನ್ವಯಿಸುತ್ತಾ, ಯಾವ್ಯಾವ ರೀತಿಯಾದಂತಹ ಚಿಕಿತ್ಸೆಗೆ ಇದು ಸೂಕ್ತ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆಗಿದ್ದಾರೆ ಗರ್ಭಗುಡಿ IVF ಸೆಂಟರ್ನ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಅಪರ್ಣಾ. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈ ಕಾಲರ್ಸ್ಗಳೆಲ್ಲ ಮಾತನಾಡಬೇಕಾದ್ರೆ ಕೇಳ್ತಾ ಇದ್ವಿ, ಪರಿಪೂರ್ಣ ಯೋಜನೆಯಿಂದ ಎಷ್ಟು ಲಾಭ ಆಗಿದೆ, ಅವರಿಗೆ ಎಷ್ಟು ಸಹಾಯ ಆಗಿದೆ ಅಂತ. ಈ ಯೋಜನೆ ಆರಂಭ ಆಗಿರೋದಲ್ಲಿ ಈ ಕಲ್ಪನೆ ಹುಟ್ಟಿರೋದು ಹೇಗೆ ಅಂತ? ಸೊ ಹೇಗೆ ಪರಿಪೂರ್ಣ ಅನ್ನೋ ಪದ ಫಸ್ಟ್ ಆಫ್ ಆಲ್ ಸೃಷ್ಟಿ ಆಯಿತು ಅಂತಂದರೆ, ಈಗ ಗರ್ಭಗುಡಿಯಲ್ಲಿ ನಾವು ಸತತವಾಗಿ ನಾವು ನೋಡ್ತಾ ಇದ್ದಾಗ ಯಾಕೆ ಈ ತುಂಬ ಜನ ಕಪಲ್ಸ್ ಬಂದು ನಮ್ಮನ್ನು ಕನ್ಸಲ್ಟ್ ಮಾಡ್ತಾರೆ, ದಂಪತಿಗಳು ಕನ್ಸಲ್ಟ್ ಮಾಡಿದ್ಮೇಲೆ ಎಷ್ಟೊಂದು ಜನಕ್ಕೆ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಆ ಥರ ಡ್ರಾಪ್ ಔಟ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಯಾಕೆ ಟ್ರೀಟ್ಮೆಂಟ್ನ ತೊಗೊಳಕ್ಕಾಗ್ತಾ ಇಲ್ಲ ಅಂತ ನೋಡಿದಾಗ ತುಂಬ ಜನಕ್ಕೆ ಆರ್ಥಿಕವಾಗಿ ಅವ್ರಿಗೆ ಕಷ್ಟಗಳಿರೋದ್ರಿಂದ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇದೇ ರೀತಿ ಪರಿಸ್ಥಿತಿ ಯಾವಾಗ ನಮಗೆ ಸೃಷ್ಟಿ ಆಯಿತು ಅಂತಂದರೆ, ಈಗ 2019 ಈ ಕೋವಿಡ್ ಅನ್ನೋ ಸಮಸ್ಯೆ ಕಾಣಿಸ್ಕೊಂಡಾಗ ಎಲ್ಲರೂ ಯಾವುದೇ ಸೊಸೈಟಿಯಲ್ಲಿ ಯಾವ ಲೆವೆಲ್ ಆಫ್ ಯಾವುದೇ ಸೋಷಿಯೋ ಎಕನಾಮಿಕ್ ಸ್ಟೇಟಸಲ್ಲಿ ಇದ್ದರೂ ಎಲ್ರಿಗೂ ನಮಗೆ ಆರ್ಥಿಕವಾಗಿ ಸಮಸ್ಯೆಗಳು ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಹಾಸ್ಪಿಟಲ್ಸ್ಗೆ ಹೋಗಬೇಕು, ಟ್ರೀಟ್ಮೆಂಟ್ ತೊಗೋಬೇಕಾ ಬೇಡವಾ, ಜೊತೆಗೆ ಈ ಸಂತಾನೋತ್ಪತ್ತಿ ತೊಂದರೆಗಳು ಅಂತ ಬಂದಾಗ ಇಟ್ಸ್ ನಾಟ್ ಎಮರ್ಜೆನ್ಸಿ. ಅಂದರೆ ನನಗೆ ಹುಷಾರಿಲ್ಲ ಅಂತ ಕೆಮ್ಮು, ನೆಗಡಿ, ಜ್ವರ ಇದೆ ಅಂದರೆ ನಾನು ತಕ್ಷಣ ಹೋಗ್ತೀನಿ, ಲೇಟ್ ಮಾಡಲ್ಲ. ಆದರೆ ಈ ಸಂತಾನೋತ್ಪತ್ತಿ ತೊಂದರೆ ಅಂತ ಬಂದಾಗ ಜೊತೆಗೆ ನನಗೆ ಈ ಥರ ಪ್ಯಾಂಡಮಿಕ್ ಆಗ್ತಾ ಇದೆ, ಸೊ ಫಿನಾನ್ಷಿಯಲಿ ತೊಂದರೆಗಳಾಗ್ತಾ ಇದೆ. ಸೊ ಈ ಟ್ರೀಟ್ಮೆಂಟ್ ಫಸ್ಟ್ ಆಫ್ ಆಲ್ ನಾನು ತೊಗೋಬೇಕಾ ಬೇಡವಾ ಅಂತ ತುಂಬ ಜನ ಹಿಂದೇಟ್ ಹಾಕಿದ್ರು. ಸೊ ಆವಾಗ ಡಾಕ್ಟರ್ ಆಶಾ ವಿಜಯ್ ಮೇಡಮ್ ಇರ್ಬೋದು, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಗರ್ಭಗುಡಿಯಲ್ಲಿ ಎಲ್ಲರೂ ಯೋಚನೆ ಮಾಡಿದಾಗ ಯಾಕೆ ನಾವು ಈ ಥರದ್ದು ಒಂದು ಯೋಜನೆನ ಶುರು ಮಾಡಬಾರ್ದು ಅಂತ ಹೇಳಿ 2019 ಕೋವಿಡ್ ಟೈಮಲ್ಲಿ ಆ್ಯಕ್ಚುಲಿ ಇದನ್ನು ಶುರು ಮಾಡಿ ಡಿಸೆಂಬರಲ್ಲಿ 2019 ಸ್ಟಾರ್ಟ್ ಮಾಡಿದ್ರು. ಸೊ ಆವಾಗ ಫಸ್ಟ್ ಇನಿಷಿಯಲಿ ಶುರು ಮಾಡಿದಾಗ ಹೇಗೆ ಅಂತಂದರೆ, ಯಾರಿಗೆ BPL ಕಾರ್ಡ್ಸ್ ಇದೆ ಸೊ ಅವ್ರಿಗೆ ಈ ಯೋಜನೆನ ಫೆಸಿಲಿಟಿನ ಅವೈಲಬಲ್ ಮಾಡಲಿಕ್ಕೆ ಶುರು ಮಾಡಿದ್ರು. ಸೊ ಆವಾಗ ಏನಾಯಿತು, ತುಂಬ ಜನ ಕಾಲ್ ಮಾಡೋದ್ರಲ್ಲಿ BPL ಕಾರ್ಡ್ಸ್ ಇರೋರು ತುಂಬ ಕಡಿಮೆ ಜನ. ಸೊ BPL ಕಾರ್ಡ್ಸ್ ಇಲ್ಲದೇ ಇರೋರೇ ತುಂಬ ಜನದ ಕಾಲರ್ಸ್ನ ನಾವು ರಿಸೀವ್ ಮಾಡ್ತಾ ಇದ್ವಿ. ಸೊ ಫಸ್ಟ್ ಇಯರಲ್ಲೇ ಈ ಯೋಜನೆ ಸ್ಟಾರ್ಟ್ ಆದಾಗ ಹಲವಾರು ಜನ, ಸಾವಿರಾರು ಜನ ಕಾಲ್ ಮಾಡಿ ಇದನ್ನು ಫೆಸಿಲಿಟಿನ ನಾವು ಹೇಗೆ ಅವೈಲ್ ಮಾಡ್ಕೋಬೋದು ಅಂತ ಕೇಳಲಿಕ್ಕೆ ಶುರು ಮಾಡಿದ್ರು. ಸೊ ಹಾಗೆಯೇ ಪ್ರತಿ ವರ್ಷ ಈ ಯೋಜನೆನ ಉಪಯೋಗಿಸ್ಕೊಳ್ತಾ ಇರೋವಂಥ ದಂಪತಿಗಳು ಹೆಚ್ಚಾಗ್ತಾ ಹೋದರು. ಸೊ ಸತತವಾಗಿ ಈಗ ಇದು 5ನೇ ವರ್ಷ. ಸೊ ಪ್ರತಿ ವರ್ಷವೂ ಹೇಗೆ ಫಸ್ಟ್ ಆಫ್ ಆಲ್ ನಾವೀಗ ಏನೋ ಒಂದು ಯೋಜನೆನ ಶುರು ಮಾಡಬೇಕು ಅಂತಂದರೆ, ಹೇಗೆ ನಾವು ಅದಕ್ಕೆ ಫಿನಾನ್ಷಿಯಲಿ ನಾವು ಹೇಗೆ ಹೆಲ್ಪ್ ಮಾಡ್ಬೋದು, ದಂಪತಿಗಳಿಗೆ ಆರ್ಥಿಕವಾಗಿ ನಾವು ಹೇಗೆ ಹೆಲ್ಪ್ ಮಾಡ್ಬೋದು ಅಂತ ಬಂದಾಗ ಗರ್ಭಜ್ಞಾನ ಅನ್ನೋ ಒಂದು ಫೌಂಡೇಶನ್ನ ಶುರು ಮಾಡಿದ್ರು. ಅಂತಂದರೆ ಅದೊಂದು ಚಾರಿಟಬಲ್ ಟ್ರಸ್ಟ್ ಗರ್ಭಗುಡಿಯಲ್ಲಿ. ಸೊ ಅಲ್ಲಿ ಪ್ರತಿ ವರ್ಷ ನಮಗೆ ಬರೋ ದಂಪತಿಗಳಲ್ಲಿ ಯಾರಿಗೆ ಆರ್ಥಿಕವಾಗಿ ಸಮಸ್ಯೆಗಳಿದೆ ಅಂತ ನಾವೆಲ್ಲ ನೋಟ್ ಮಾಡ್ಕೋತೀವಿ. ಸೊ ವರ್ಷಕ್ಕೆ ಒಮ್ಮೆ ಅಂತಂದರೆ ವರ್ಷದ ಕೊನೆಯಲ್ಲಿ ಡಿಸೆಂಬರಲ್ಲಿ ಈ ಯೋಜನೆನ ಆಫರ್ನ ಅಥವಾ ಈ ಕೊಡುಗೆನ ಬಿಡುಗಡೆ ಮಾಡ್ತೀವಿ. ಸೊ ಆ ವರ್ಷದಲ್ಲಿ ನಮಗೆ ಯಾರ್ಯಾರಿಗೆ ಈ ಥರದ ಆರ್ಥಿಕವಾಗಿ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಆ ದಂಪತಿಗಳು ಬಂದು ಈ ಕೊಡುಗೆನ ಉಪಯೋಗಿಸ್ಕೊಂಡು ಈ ಯೋಜನೆಯಲ್ಲಿ ಭಾಗಿಯಾಗ್ಬೋದು. ಇವಾಗ ಬಹಳಷ್ಟು ಕ್ವೆಶನ್ಗಳಿದಾವೆ. ಯಾರ್ಯಾರಿಗೆ ಈ ಪರಿಪೂರ್ಣ ಅನ್ನುವಂಥ ಯೋಜನೆ ಅಪ್ಲೈ ಆಗುತ್ತೆ, ಯಾರಿದ್ರೆ ಲಾಭ ಪಡಿಬಹುದು? ಫಸ್ಟ್ ಆಫ್ ಆಲ್ ನಾನು ಹೇಳ್ದಂಗೆ ಶುರುವಾದಾಗ ನಮಗೆ ಫ್ಯೂ ರಿಸ್ಟ್ರಿಕ್ಷನ್ಸ್ ಅಂತ ಬಂತು. ಹೇಗೆ ಶುರು ಮಾಡೋದು ಅನ್ನೋದು BPL ಕಾರ್ಡ್ ಹೋಲ್ಡರ್ಸ್ಗೆ ಅಂತ ಶುರುವಾಯಿತು. ಬಟ್ ನಮಗೆ ಅದು ಉಪಯೋಗಕ್ಕೆ ಬರ್ತಾ ಇರೋದು ತುಂಬ ಜನ ಕಾಲರ್ಸ್ BPL ಕಾರ್ಡೇ ಇಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ಇದನ್ನು ಎಲ್ರಿಗೂ ಓಪನ್ ಆಗಿ ಶುರು ಮಾಡಿದ್ರು. ಅಂತಂದರೆ ಈ ಯಾವುದು ರಿಸ್ಟ್ರಿಕ್ಷನ್ಸ್ ಬೇಡ, ಯಾವುದು ಬ್ಯಾರಿಯರ್ಸ್ ಬೇಡ. ಸೊ ಯಾವುದೇ ದಂಪತಿಗಳು ನಮಗೆ ಆರ್ಥಿಕವಾಗಿ ಸಮಸ್ಯೆಗಳಿದೆ ಅಂತಂದರೆ ವಿತೌಟ್ ಎನಿ ರಿಸ್ಟ್ರಿಕ್ಷನ್ಸ್ ಬಂದು ಈ ಕೊಡುಗೆನ ಅಥವಾ ಯೋಜನೆಯಲ್ಲಿ ಭಾಗಿಯಾಗಬಹುದು. ಅದ್ರ ಜೊತೆಗೆ ನಾನು ಕರ್ನಾಟಕದಿಂದ ಬಂದರೆ ಮಾತ್ರ ದಂಪತಿಗಳಿಗೆ ಉಪಯೋಗ ಆಗುತ್ತಾ ಅನ್ನೋ, ಇಂಡಿಯಾದಿಂದ ನೀವು ಭಾರತದ ಯಾವುದೇ ಮೂಲೆಯಿಂದ ಬಂದರೂ ಕೂಡ
ಈ ಯೋಜನೆಯಲ್ಲಿ ನೀವು ಭಾಗಿಯಾಗಿ ಯು ಕ್ಯಾನ್ ಕಂಪ್ಲೀಟ್ ಯುವರ್ ಫ್ಯಾಮಿಲಿ. ಡಾಕ್ಟರ್, ಇಲ್ಲಿ ಯಾವ ಡೇಟಿಂದ ಯಾವ ಡೇಟ್ವರೆಗೂ ಈ ಪರಿಪೂರ್ಣ ಯೋಜನೆ ಅಪ್ಲೈ ಆಗುತ್ತೆ? ಈ ರೀತಿಯಾಗಿ ಏನಾದರೂ ರೆಸ್ಟ್ರಿಕ್ಷನ್ಸ್ ಇದೆಯಾ? ಸಾಮಾನ್ಯ ನಾವು ಪ್ರತಿ ವರ್ಷ ಡಿಸೆಂಬರಲ್ಲಿ ಈ ಯೋಜನೆನ ಬಿಡುಗಡೆ ಮಾಡ್ತೀವಿ. ಡಿಸೆಂಬರ್ 31 ಒಳಗಡೆ ಯಾರು ಬಂದು ರಿಜಿಸ್ಟರ್ ಆಗ್ತಾರೆ ಅವ್ರಿಗೆ ಈ ಟೈಮ್ ಫ್ರೇಮ್ ಅಂತ ಇರುತ್ತೆ. ಆ ಟೈಮ್ ಫ್ರೇಮಲ್ಲಿ ನಾವು ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡ್ತೀವಿ. ಸೊ ಈ ವರ್ಷ ನಮಗೆ ನವೆಂಬರ್ 11ನೇ ತಾರೀಕಿಂದನೇ ಶುರುವಾಗಿದೆ. ಸೊ ಟಿಲ್ 31st ಡಿಸೆಂಬರ್ ಈ ಸಂತಾನೋತ್ಪತ್ತಿ ತೊಂದರೆಗಳಿರೋ ಯಾವುದೇ ದಂಪತಿಗಳಾಗಿರ್ಬೋದು, ಯಾವುದೇ ಭಾರತದ ಯಾವುದೇ ಮೂಲೆಯಿಂದ ಬಂದು ನಮ್ಮಲ್ಲಿ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದಮೇಲೆ ಅವ್ರದ್ದು ಹಿಸ್ಟ್ರಿ, ಅನಾಲಿಸಿಸ್, ಎವ್ಯಾಲ್ಯೂಯೇಷನ್, ಏನೇನು ತೊಂದರೆಗಳಿದೆ ಎಲ್ಲ ಎವ್ಯಾಲ್ಯೂಯೇಟ್ ಮಾಡಿ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಎಸ್ ಡಾಕ್ಟರ್, ಇನ್ನೊಂದು ಎಕ್ಸೈಟೆಡ್ ಆಫರ್ ನಾನು ಕೇಳಿರೋದು, ಈ IVF ಚಿಕಿತ್ಸೆ ಮೇಲೆ 1 ಲಕ್ಷದವರೆಗೂ ಡಿಸ್ಕೌಂಟ್ ಇದೆ ಅನ್ನುವಂಥದ್ದು, ಅದ್ರ ಬಗ್ಗೆ ವಿವರವಾಗಿ ಹೇಳ್ಬೋದಾ? ಎಸ್, ಪ್ರತಿ ವರ್ಷನೂ ಒಂದೊಂದು ಥರದ್ದು ಈ ಯೋಜನೆಯಲ್ಲಿ ಒಂದೊಂದು ಥರ ಕೊಡುಗೆ ಬಿಡುಗಡೆ ಮಾಡ್ತಾರೆ. ಈಗ ಲಾಸ್ಟ್ ಇಯರ್ಗೆ ನಾವು ನೋಡಿದಾಗ 90,000 ಅನ್ನೋ ಡಿಸ್ಕೌಂಟ್ ಇತ್ತು ಟ್ರೀಟ್ಮೆಂಟ್ ಆಫರ್ ಮೇಲೆ. ಈ ವರ್ಷ ಏನು ಮಾಡಿದ್ದಾರೆ, ಈ ಕಂಪ್ಲೀಟ್ ಈಗ ನಮಗೆ IVF ಟ್ರೀಟ್ಮೆಂಟಲ್ಲಿ 1 ಲಕ್ಷದವರೆಗೂ ಡಿಸ್ಕೌಂಟ್ ಅಂತ ಮಾಡಿದ್ದಾರೆ. ಸೊ ಈ IVF ಟ್ರೀಟ್ಮೆಂಟಲ್ಲಿ ಏನೇನು ಫಸ್ಟ್ ಆಫ್ ಆಲ್ ಇನ್ಕ್ಲೂಡ್ ಆಗ್ತಾ ಇದೆ, ಇದರಲ್ಲಿ ಏನಾಗುತ್ತೆ, ನಾವು ಮೊಟ್ಟೆಗಳನ್ನ ಹಾರ್ವೆಸ್ಟ್ ಮಾಡಬೇಕು ಅಂತಂದರೆ ಹೆಣ್ಮಕ್ಳಿಗೆ ಮೊಟ್ಟೆಗಳೇನು ಉತ್ಪಾದನೆ ಆಗ್ತಾ ಇರುತ್ತೆ ಆ ಮೊಟ್ಟೆಗಳನ್ನ ತೆಗೆದು ಲ್ಯಾಬಲ್ಲಿ ಶೋಧಿಸಿ ಅದರಲ್ಲಿ ಯಾವುದು ಚೆನ್ನಾಗಿದೆ ಆ ಮೊಟ್ಟೆಗಳಿಗೆ ವೀರ್ಯಾಣು ಇಂಜೆಕ್ಟ್ ಮಾಡಿ ಭ್ರೂಣ ತಯಾರಿ ಮಾಡಿ ಆ ಭ್ರೂಣನ ಮತ್ತೆ ಗರ್ಭಕೋಶದ ಒಳಗಡೆ ಹಾಕಬೇಕು. ಸೊ ಫ್ರಮ್ ಸ್ಟಾರ್ಟಿಂಗ್ ಟಿಲ್ ದ ಎಂಡ್ ಅಂತಂದರೆ ಗರ್ಭಕೋಶದ ಒಳಗಡೆ ಭ್ರೂಣ ಹಾಕುವವರೆಗೂ ಆ ಟ್ರೀಟ್ಮೆಂಟಲ್ಲಿ ಎಷ್ಟು ಖರ್ಚಾಗುತ್ತೆ ಅವ್ರಿಗೆ ಆ ಟೋಟಲ್ ಖರ್ಚಲ್ಲಿ 1 ಲಕ್ಷದವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಓಕೆ ಡಾಕ್ಟರ್, ಸಾಮಾನ್ಯವಾಗಿ ಜನರಲ್ ಮೂಡುವಂಥ ಪ್ರಶ್ನೆಗಳೇ ಇದು. ಈ ಡಿಸ್ಕೌಂಟ್ ಅಂತ ಹೇಳಿದಾಗ ಟ್ರೀಟ್ಮೆಂಟ್ ಕ್ವಾಲಿಟಿಲಿ ಏನಾದರೂ ಕಾಂಪ್ರಮೈಸ್ ಆಗ್ತಾರಾ ಅನ್ನುವಂಥ ಪ್ರಶ್ನೆಗಳಿರುತ್ತೆ, ಏನು ಹೇಳ್ತೀರಾ ಡಾಕ್ಟರ್? ಸೊ ಹೌದು, ಇದು ತುಂಬ ಕಾಮನ್ ಆಗಿ ನಮ್ಗೆ ಎಲ್ಲೇ ಏನೇ ಒಂದು ಡಿಸ್ಕೌಂಟ್ ಅಂತ ಹೇಳಿದಾಗ ಈವನ್ ನಮ್ಗೆಲ್ರಿಗೂ ಕಾಮನ್ ಆಗಿ ಬರೋವಂಥ ಡೌಟ್ ಏನಂದರೆ, ಚಾರಿಟಬಲ್ ಬೇಸಿಸ್ ಅಥವಾ ಡಿಸ್ಕೌಂಟಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂತಂದರೆ ಅಲ್ಲಿ ಏನಾದರೂ ಮೆಡಿಸಿನ್ ಸರಿಗೆ ಯೂಸ್ ಮಾಡಲ್ವಾ ಅಥವಾ ಟ್ರೀಟ್ಮೆಂಟಲ್ಲಿ ಏನಾದರೂ ಅವರು ನಮಗೆ ಕರೆಕ್ಟಾಗಿ ಮಾಡಲ್ವಾ ಅನ್ನೋ ಡೌಟ್ ಎಲ್ರಿಗೂ ಬರೋದು ಸಹಜ. ಆದರೆ ಗರ್ಭಜ್ಞಾನ ಅನ್ನೋ ಫೌಂಡೇಶನಿಂದ ಚಾರಿಟಬಲ್ ಬೇಸಿಸ್ ಮೇಲೆ ಇವರು ಫಿನಾನ್ಷಿಯಲಿ ನಮಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಆ್ಯಂಡ್ ಗರ್ಭಗುಡಿ ಇಟ್ ಸೆಲ್ಫ್ ಹ್ಯಾಸ್ ಟೇಕನ್ ಈ ಇನಿಷಿಯೇಟಿವ್ನ ತೊಗೊಂಡಿರೋದ್ರಿಂದ ಈ ಯೋಜನೆಯಲ್ಲಿ ನೀವು ಯಾವುದೇ ಥರದ್ದು ಆತಂಕ ಪಡೋ ಅಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಇದು ನಮ್ಮ ಜವಾಬ್ದಾರಿನ ಹೆಚ್ಚು ಮಾಡ್ತಾ ಇದೆ. ಸೊ ನಮಗೆ ಸಮಾಜಕ್ಕೆ, ಸೊಸೈಟಿಗೆ ನಮ್ಮ ಕಡೆಯಿಂದ, ಗರ್ಭಗುಡಿ ಕಡೆಯಿಂದ ನಾವು ಹೇಗೆ ಸಪೋರ್ಟ್ ಮಾಡ್ಬೋದು, ತುಂಬ ಜನ ದಂಪತಿಗಳಿಗೆ ಹೇಗೆ ಪ್ರೆಗ್ನೆನ್ಸಿ ಆಗಿ ಮಗುನ ಕಂಪ್ಲೀಟ್ ಮಾಡ್ಕೋಬೋದು, ಹ್ಯಾಪಿ ಫ್ಯಾಮಿಲೀಸ್ ಹೋಗ್ಬೋದು. ಗರ್ಭಗುಡಿದು ಒಂದು ಮೇನ್ ಮೋಟಿವೇ ಏನು ಅಂತಂದರೆ ವಿ ಶುಡ್ ಮೇಕ್ ಇನ್ಫರ್ಟಿಲಿಟಿ ಅನ್ನೋ ಆ ಪದಾನೇ ನಮಗೆ ಇರಬಾರ್ದು ಅನ್ನೋದೇ ದ ಮೇನ್ ಮೋಟಿವ್. ಸೊ ಅದಕ್ಕೆ ನಮ್ಮ ಕಡೆಯಿಂದ ಹೇಗೆ, ಸೊ ಚಾರಿಟಿ ಅಂತ ಬಂದಾಗಲೇ ಜವಾಬ್ದಾರಿ ಅನ್ನೋದನ್ನು ಜಾಸ್ತಿ ಮಾಡಿಸ್ತಾ ಇದೆ. ಸೊ ಜವಾಬ್ದಾರಿ ಹೆಚ್ಚಾದಾಗ ನಾವು ಅದರಲ್ಲಿ ಯಾವುದೇ ಥರದ್ದು ನಿಮಗೆ ಟ್ರೀಟ್ಮೆಂಟಲ್ಲಿ ಕೊರತೆಗಳು ಆಗೋದಿಲ್ಲ. ಸೊ ವಿ ವಿಲ್ ಟೇಕ್ ಎಕ್ಸ್ಟ್ರಾ ಪ್ರಿಕಾಷನ್ಸ್. ನಮ್ಮ ಕಡೆಯಿಂದ ಹೇಗೆ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತೊಗೊಂಡು, ದಿಸ್ ಇಸ್ ಲೈಕ್ ನಮಗೆ ಒಬ್ಬರು ದಂಪತಿಗಳು ಬರ್ತಿದ್ದಾರೆ ಅಂತಂದಾಗ ಅವರು ಯೋಜನೆ ಮೂಲಕ ಬರ್ತಿದ್ದಾರಾ ಅಥವಾ ನಾರ್ಮಲ್ ಟ್ರೀಟ್ಮೆಂಟಾಗಿ ತೊಗೋತಿದ್ದಾರಾ ಅನ್ನೋದೇ ನಮ್ಮ ಡಾಕ್ಟರ್ಸಿಗೆ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ, ಹೆಚ್ಚಾಗಿ ಹೇಳಬೇಕು ಅಂತಂದರೆ. ಸೊ ಇಟ್ ಈಸ್ ನಾರ್ಮಲ್, ಎಲ್ಲರೂ ನಮಗೆ ಒಂದೇ. ಸೊ ಯಾವುದೇ ದಂಪತಿಗಳು ಬಂದ್ರೂ ನಮ್ಮ ಕಡೆಯಿಂದ ಎಷ್ಟು ಮಟ್ಟಿಗೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಷ್ಟು ಹೆಲ್ಪ್ ಆಗಿ ದೇ ಹ್ಯಾವ್ ಟು ಕಂಪ್ಲೀಟ್ ದೇರ್ ಫ್ಯಾಮಿಲಿ ಆ್ಯಂಡ್ ಗೋ ವಿತ್ ದ ಹ್ಯಾಪಿ ಫೇಸಸ್, ಅಷ್ಟೇ ನಮಗೆ ಮುಖ್ಯ. ಅವಾಗಲೇ ಪರಿಪೂರ್ಣ ಬಗ್ಗೆ ಹೇಳ್ತಾ ಇದ್ರೆ ಯಾಕೆ ನಿಮ್ಗೆ ಇದೊಂದು ಬ್ಯೂಟಿಫುಲ್ ಆಫರ್ ಅಂತ ಅನ್ಸುತ್ತೆ ಡಾಕ್ಟರ್? ನನಗೆ ಪರ್ಸ್ನಲಿ ನೀವು ಕೇಳಿದ್ರೆ ನನಗೆ ಆ ಪದಾನೇ ತುಂಬ ಇಷ್ಟ ಆಗುವಂಥದ್ದು. ಸೊ ಈ ಗರ್ಭಗುಡಿ ಅನ್ನೋದು ಎಷ್ಟು ಅರ್ಥಪೂರ್ಣವಾಗಿದೆ, ಈ ಪರಿಪೂರ್ಣ ಅನ್ನೋದು ಕೂಡ ಅಷ್ಟೇ ಅರ್ಥ ಕೊಡುತ್ತೆ ನಮಗೆ. ಸೊ ಈಗ ತುಂಬ ಜನ ಬರೋರು ಇದು ಯಾವುದೋ ನಾವು ಸಿಂಪಲ್ಲಾಗಿ ನಮಗೇನೋ ಕಾಯಿಲೆ ಇದೆ, ಸೊ ನನಗೇನೋ ಹುಷಾರಿಲ್ಲ, ನಾನು ಬರ್ತಾ ಇದ್ದೀನಿ, ಒಂದು ಫ್ಯೂ ಡೇಸ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಮುಗ್ದೋಗುತ್ತೆ ಅನ್ನೋದಿಲ್ಲ. ಆಲ್ ದ ಕಪಲ್ಸ್, ಎಲ್ಲ ದಂಪತಿಗಳು ಯಾರು ನಮ್ಮ ಗರ್ಭಗುಡಿಗೆ ಕಾಲಿಡ್ತಾರೆ ಎಲ್ಲರೂ ನಾರ್ಮಲ್ ಆಗಿರುವಂಥ ದಂಪತಿಗಳು. ಏನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಅವ್ರಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಸೊ ಫ್ಯಾಮಿಲಿನ ಕಂಪ್ಲೀಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಇಲ್ಲಿ ಹೇಗೆ ಬರುತ್ತೆ, ಹಾಲಿಸ್ಟಿಕ್ ವೇಯಲ್ಲಿ ನಾವು ನೋಡಬೇಕು. ಬರೀ ನಾನು ಅವ್ರಿಗೆ ಈ ಸಮಸ್ಯೆ ಇದೆ ಅಂತ ಮಾತ್ರ ಅಲ್ಲ, ಅವ್ರ ಮಾನಸಿಕವಾಗಿ ನಾನು ಹೇಗೆ ಹೆಲ್ಪ್ ಮಾಡ್ಬೋದು, ಅವ್ರ ದೇಹನ ದೈಹಿಕವಾಗಿ ಅವ್ರು ಹೇಗೆ ಬದಲಾವಣೆ ಮಾಡ್ಕೋಬೋದು ಪ್ರೆಗ್ನೆನ್ಸಿ ಬೇಗ ಪಡೀಲಿಕ್ಕೆ, ಹಾಗೆಯೇ ಅವರು ಭಾವನಾತ್ಮಕವಾಗಿ ಹ್ಯಾವ್ ಟು ರೆಸ್ಪಾಂಡ್ ಟು ದೇರ್ ಎಮೋಷನ್ಸ್ ಆಲ್ಸೋ. ಸೊ ಹಾಗಾಗಿ ಈ ಎಲ್ಲ ಕಡೆಯಿಂದನೂ ಹಾಲಿಸ್ಟಿಕಲಿ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಫೈನಾನ್ಸ್ ಅನ್ನೋದು ಒಂದು ಆ್ಯಡ್ ಆನ್ ಫ್ಯಾಕ್ಟರ್. ಸೊ ಹಾಗಾಗಿ ಪರಿಪೂರ್ಣವಾಗಿ ನಾವು ಟ್ರೀಟ್ಮೆಂಟ್ನ ಕೊಡ್ಬೋದು. ಬಹಳ ಜನರಿಂದ ನಾನು ಕೇಳಿದ್ದೀನಿ, ಇವಾಗ ಗರ್ಭಗುಡಿ IVF ಸೆಂಟರ್ಗೆ ಹೋದರೆ ಒಂದು ಎಮೋಷ್ನಲ್ ಸಪೋರ್ಟ್ ಸಿಗುತ್ತೆ, ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ, ನರ್ಸಸ್, ಡಾಕ್ಟರ್ಸ್ ಎಲ್ಲರೂ ಕೂಡ ನಮಗೆ ಫೆಮಿಲಿಯರ್ ಇದ್ದಾರೆ ಅಂತ ಅನಿಸುತ್ತೆ ಅನ್ನೋದಾಗಿ ಹೇಳ್ತಾರೆ ಬಹಳಷ್ಟು ಜನ. ಅದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಡಾಕ್ಟರ್, ಟೀಮ್ ವರ್ಕ್ ಜೊತೆಗೆ ಪೇಷಂಟ್ಗೆ ಕೊಡುವಂಥ ಸಪೋರ್ಟ್?
ತುಂಬಾ ಮುಖ್ಯ ನಮಗೆ. ಈ ಸಂತಾನೋತ್ಪತ್ತಿ ತೊಂದರೆಗಳಿಂದ ತೊಂದರೆ ಪಡ್ತಾ ಇರೋ ದಂಪತಿಗಳಿಗೆ ನಾವು ಎಲ್ಲ ರೀತಿಯಿಂದ ಅವ್ರಿಗೆ ಸಪೋರ್ಟ್ ಮಾಡೋದು ತುಂಬಾ ಮುಖ್ಯ, ಅವ್ರು ಬೇಗ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡಲಿಕ್ಕೆ. ಈಗ ಎಕ್ಸಾಂಪಲ್ ನಂದು ಮೇಯ್ನ್ ಆಗಿ ಈಗ ನಾನೇ ಅಂತಲ್ಲ, ನಮ್ಮ ಹಾಸ್ಪಿಟಲ್ ಶಾಖೆಗಳಲ್ಲಿ 7 ಶಾಖೆಗಳಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಡಾಕ್ಟರ್ಸ್ದು ಒಂದೇ ಮೋಟಿವ್ ಹೇಗಿರುತ್ತೆ ಅಂತಂದರೆ, ನಮ್ಮ ಸಂಸ್ಥೆಗೆ ಯಾರೇ ದಂಪತಿಗಳು ಬಂದ್ರೂ ದೇ ಶುಡ್ ಗೋ ಹ್ಯಾಪಿ. ಓಕೆನೆ, ಯಾಕಂದರೆ ಅವರೇ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಸ್, ಕರೆಕ್ಟ್ ಅಲ್ವಾ? ಸೊ ನಮ್ಮನ್ನು ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಈಗ ನಾನು ಯಾವುದೋ ಒಂದು ತೊಂದರೆಯಿಂದ ನಾನೊಂದು ಹೋಗಿ ಒಂದು ಹಾಸ್ಪಿಟಲಲ್ಲಿ ಹೆಲ್ಪ್ ತೊಗೋತೀನಿ ಅಂತಂದರೆ ಜನರಲಾಗಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಸೊ ಈಗ ನಮ್ಮ ಮನೆಗೆ ಯಾರಾದರೂ ಬರ್ತಿದ್ದಾರೆ ಅಂತಂದರೆ ವಿ ವೆಲ್ಕಮ್ ದೆಮ್ ವಿತ್ ಹ್ಯಾಪಿ ಫೇಸ್, ನಗ್ತಾ ವೆಲ್ಕಮ್ ಮಾಡ್ತೀವಿ. ಏನಾದರೂ ತೊಂದರೆ ಇದೆಯಾ, ಏನಾದರೂ ಬೇಕಾ ಅಂತ ಕೇಳ್ತೀವಿ. ಸಿಂಪಲ್ ಥಿಂಗ್ಸ್ ಅಷ್ಟೇ ಇದು. ಸೊ ಅವ್ರನ್ನ ನಮ್ಮ ಮನೆಯವ್ರ ಥರ ಟ್ರೀಟ್ ಮಾಡಿದ್ರೆ ತುಂಬ ಜನ ಮೆಂಟಲಿ ರಿಲ್ಯಾಕ್ಸ್ ಆಗೋಗ್ತಾರೆ. ಸೊ ಈ ಟ್ರೀಟ್ಮೆಂಟಲ್ಲಿ ಮೇನ್ ಅವ್ರಿಗೆ ಏನಾಗ್ತಾ ಇರೋದು, ಸ್ಟ್ರೆಸ್ ಅನ್ನೋದು ತುಂಬ ಹೆಚ್ಚಾಗಿರುತ್ತೆ. ಸ್ಟ್ರೆಸ್ ಅನ್ನೋದು ಅವ್ರು ಮಾತ್ರ ತಗೊಳ್ತಾ ಇಲ್ಲ, ಸರೌಂಡಿಂಗ್ ಸೊಸೈಟಿ. ಸೊ ಸೊಸೈಟಿ ಅನ್ನೋದು ಯಾರು? ನಾವೇ ಫಾರ್ಮ್ ಮಾಡ್ತಾ ಇರೋದು. ಸೊ ನಾವೆಲ್ಲರೂ ಸೇರಿದ್ರೇ ಒಂದು ಸಮಾಜ ಆಗ್ತಾ ಇರೋದು. ಸೊ ನಾನು ಆ ಸಮಾಜದಲ್ಲಿರೋ ಈ ತೊಂದರೆಗಳನ್ನ, ಈ ಸ್ಟ್ರೆಸ್ ಫ್ಯಾಕ್ಟರ್ನ, ಅವ್ರಿಗೆ ಮಗು ಆಗ್ತಾ ಇಲ್ಲ ಅಂತ ನಾನು ಆ ಸ್ಟ್ರೆಸ್ ಫ್ಯಾಕ್ಟರ್ನ ಹೇಗೆ ಕಡಿಮೆ ಮಾಡ್ಬೋದು? ಫಸ್ಟ್ ನಾನು ಅಕ್ಸೆಪ್ಟ್ ಮಾಡ್ಕೋಬೇಕು. ಎಸ್, ನಿಮ್ಗೇನು ತೊಂದರೆ ಇಲ್ಲ, ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ ನಿಮ್ಮನ್ನ, ನೀವು ಹೇಗಿದ್ದೀರೋ ಹಾಗೆ, ವಿತೌಟ್ ಎನಿ ಡಿಫ್ರೆನ್ಸಿಯೇಷನ್. ಸೊ ಅಂತ ನಾವು ಆ ಥರ ಅವ್ರಿಗೆ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿಕೊಟ್ರೆ, ಪರಿಸರ ಕ್ರಿಯೇಟ್ ಮಾಡಿಕೊಟ್ರೆ ತುಂಬ ಜನ ಆ್ಯಕ್ಚುಲಿ ಬಂದು ನ್ಯಾಚುರಲಾಗಿ ಕನ್ಸೀವ್ ಆಗಿರೋರು ತುಂಬ ಜನ ಇದ್ದಾರೆ. ಸೊ ಟ್ರೀಟ್ಮೆಂಟ್ಸ್ ಕೂಡ ಹೈಯರ್ ಟ್ರೀಟ್ಮೆಂಟ್ಸ್ಗೂ ಹೋಗೋದು ಬೇಕಿಲ್ಲ. ಸೊ ಇದರಲ್ಲಿ ಒಂದು ಇನ್ಸ್ಟೆನ್ಸ್ ಹೇಳಬೇಕಂದ್ರೆ, ರೀಸೆಂಟಾಗಿ ಒಂದು ಹೆಣ್ಮಗು 28-29 ಇಯರ್ಸ್. ಸೊ ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಐ ಟಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಹೈಲಿ ಸ್ಟ್ರೆಸ್ಡ್ ಲೈಫ್ನ ಲೀಡ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಈವನ್ ಹಾಸ್ಪಿಟಲಿಗೆ ಬಂದು ಕನ್ಸಲ್ಟೇಷನ್ಸು ತೊಗೊಳಕ್ಕಾಗ್ತಾ ಇಲ್ಲ. ಸೊ ಮನೆಯಿಂದನೇ ಆನ್ಲೈನ್ ಕನ್ಸಲ್ಟೇಷನ್ಸ್ ತೊಗೊಳ್ಳೋದು. ಸೊ ಆನ್ಲೈನ್ ಕನ್ಸಲ್ಟೇಷನ್ ತೊಗೊಂಡಾಗ ಹೌ ಕ್ಯಾನ್ ವಿ ಕನೆಕ್ಟ್ ಟು ದೆಮ್, ಕರೆಕ್ಟ್ ಅಲ್ವಾ? ಸೊ ಪರ್ಸ್ನಲಿ ಕನೆಕ್ಟ್ ಆಗ್ತಾ ಇಲ್ಲ. ಸೊ 2 ತಿಂಗಳು 3 ತಿಂಗಳು ಟ್ರೈ ಮಾಡಿದ್ರು, ಆಗ್ತಾ ಇಲ್ಲ. ಸೊ ಶಿ ವಾಸ್ ಟೋಟಲಿ ಫ್ರಸ್ಟ್ರೇಟೆಡ್. ಸೊ ಯಾರೋ ಹೇಳಿದ್ರು, ಸೊ ನೀವು ಡೈರೆಕ್ಟಾಗಿ IVF ಟ್ರೀಟ್ಮೆಂಟಿಗೆ ಹೋಗಬೇಕು, ಸೊ ನಿಮಗೆ ನಾರ್ಮಲಾಗಿ ಆಗೋದಿಲ್ಲ ಅಂತ ಹೇಳಿದ ತಕ್ಷಣ ಶಿ ಗಾಟ್ ಬ್ರೋಕ್ ಡೌನ್. ಸೊ ಬಂದರು, ಫುಲ್ ಬಂದು ಕುತ್ಕೊಂಡ ತಕ್ಷಣ ಶಿ ಈಸ್ ಶಿವರಿಂಗ್, ನಡುಗ್ತಾ ಇದ್ದಾರೆ. ಸೊ ಆಟೋಮ್ಯಾಟಿಕಲಿ ಅಳ್ತಾ ಇದ್ದಾರೆ. ಸೊ ಏನಾಯಿತು ಅಂತ ಕೂರಿಸ್ಕೊಂಡು ಸಮಾಧಾನ ಮಾಡಿ ಕೇಳಿದಾಗ, ಸೊ IVF ಟ್ರೀಟ್ಮೆಂಟ್ ಅಂದರೆ ಏನು, ಎಷ್ಟು ಖರ್ಚಾಗತ್ತೆ? ಸೊ ಶಿ ವಾಸ್ ಆಸ್ಕಿಂಗ್ ಮೀ ಓನ್ಲಿ ದೀಸ್ ಕ್ವೆಶ್ಚನ್ಸ್. ನಾನು ಹೇಳಿದೆ, ಫಸ್ಟ್ ಆಫ್ ಆಲ್ ನಿಮ್ಗೆ IVF ಟ್ರೀಟ್ಮೆಂಟ್ ಅಂತ ಯಾರು ಹೇಳಿದ್ದು ಅಂತ. ಸೊ ಫಸ್ಟ್ ನಾನು ನಿಮ್ಮ ಹಿಸ್ಟ್ರಿ ತೊಗೋಬೇಕು, ನಿಮ್ಮನ್ನು ಎವ್ಯಾಲ್ಯೂಯೇಟ್ ಮಾಡಬೇಕು. ಐ ಆಮ್ ನಾಟ್ ಈವನ್ ಥಿಂಕಿಂಗ್ ನಿಮಗೆ IVF ಟ್ರೀಟ್ಮೆಂಟ್ ಅಥವಾ ಈವನ್ ಯಾವ ಟ್ರೀಟ್ಮೆಂಟು ನಾನು ಯೋಚನೆ ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಬೇಸಿಕ್ ತೊಂದರೆ ಏನಿದೆ, ಆ ಹೆಣ್ಮಗುಗೆ ಮೊಟ್ಟೆ ಡೆವಲಪ್ ಆಗಿ ಬಿಡುಗಡೆ ಆಗಲಿಕ್ಕೆ ಸಮಸ್ಯೆ ಆಗ್ತಿತ್ತು ಅಷ್ಟೇ. ಸೊ ಆ ಬೇಸಿಕ್ ಕರೆಕ್ಷನ್ ಮಾಡಿದ್ದು ಅಷ್ಟೇ ನಾನು. ಸೊ ವಿತಿನ್ 2 weeks ಶಿ ಗೇವ್ ಅ ಪಾಸಿಟಿವ್ ರಿಸಲ್ಟ್. ರೀಸೆಂಟ್ಲಿ ಶಿ ಕಂಪ್ಲೀಟೆಡ್, ನ್ಯಾಚುರಲ್ ಆಗಿ ಕನ್ಸೀವ್ ಆದರು. ರೀಸೆಂಟ್ಲಿ ಶಿ ಕಂಪ್ಲೀಟೆಡ್ 3 months ಹ್ಯಾಪಿ. ಸೊ ಇದರಲ್ಲಿ ಮೇಯ್ನಾಗಿ ಏನು, ಅವ್ರ ಸ್ಟ್ರೆಸ್ ಫ್ಯಾಕ್ಟರ್ ಅಷ್ಟೇ. ಸೊ ಅವ್ರಿಗಿರೋ ಕನ್ಫ್ಯೂಷನ್ಸ್ನ, ಸ್ಟ್ರೆಸ್ನ ರಿಲೀಫ್ ಮಾಡಿದಾಗ ತುಂಬ ಜನ ಕನ್ಸೀವ್ ಆಗ್ತಾರೆ. ಸೊ IVF ಅನ್ನೋದು ಇಟ್ಸ್ ಒನ್ ಆಫ್ ದ ಲಾಸ್ಟ್ ರೆಸಾರ್ಟ್ ಟ್ರೀಟ್ಮೆಂಟ್. ಹಾಗಂತ ಬಂದವ್ರಿಗೆಲ್ರಿಗೂ IVF ಹೇಳ್ತೀವಿ ಅನ್ನೋದು ಒಂದು ಮೂಢನಂಬಿಕೆ. ಸೊ ಹಾಗಾಗಿ ನಾವು ಮನೆಯವ್ರ ಥರ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಟ್ರೀಟ್ ಮಾಡಿದಾಗ್ಲೇ ನಮ್ಮ ಸಕ್ಸಸ್ ರೇಟ್ ಆಗಿರ್ಬೋದು, ಎಲ್ಲ ಥರದ ಹೆಚ್ಚಾಗಿ ನಾವು ಟ್ರೀಟ್ಮೆಂಟ್ನ ಅಪ್ರೋಚ್ ಮಾಡ್ಲಿಕ್ಕೆ ಸಾಧ್ಯ. ಎಸ್ ಡಾಕ್ಟರ್, ನೀವು ದೂರದಿಂದ ಬರುವಂಥ ದಂಪತಿಗಳಿಗೆ ಸ್ಟೇ ಫೆಸಿಲಿಟೀಸ್ ಕೂಡ ಕೊಡ್ತಾ ಇದ್ದೀರಾ ಅನ್ನೋದನ್ನ ನಾನು ಕೇಳ್ಪಟ್ಟೆ. ಬಟ್ ಈ ಪರಿಪೂರ್ಣ ಯೋಜನೆಯಿಂದ ಬಂದಿರೋರ್ಗೂ ಕೂಡ ಫೆಸಿಲಿಟೀಸ್ ಸಿಗುತ್ತಾ? ಹೇಗೆ? ಡೆಫಿನೆಟ್ಲಿ ಅದನ್ನೇ ನಾನು ಹೇಳಿದ್ದು. ಪರಿಪೂರ್ಣ ಯೋಜನೆ ಅಂತ ಬಂದಾಗ ಯೋಜನೆಯಲ್ಲಿ ಟ್ರೀಟ್ಮೆಂಟ್ ತಗೋತಿದ್ದಾರೆ ಅಂದರೆ ಯಾವುದೇ ಥರದ ಡಿಫ್ರೆನ್ಸಿಯೇಷನ್ಸ್ ಇರೋದಿಲ್ಲ. ಗರ್ಭಗುಡಿಯಲ್ಲಿ ನಮಗೆ ಈವನ್ ಸ್ಟೇ ಫೆಸಿಲಿಟೀಸ್ ಇದೆ, ಎಲ್ಲ ಶಾಖೆಗಳ ಹತ್ರನೂ ನಮಗೆ PG ಫೆಸಿಲಿಟೀಸ್ ಇದೆ. ಸೊ ನೀವು ಅವೇಲ್ ಮಾಡ್ಕೋಬೋದು. ಬಂದಾಗ ಈಗ ತುಂಬ ಜನ ದೂರದಿಂದ ಬರ್ತಾರೆ. ನನಗೆ ನಾರ್ಮಲ್ ಆಗಿ 100, 200, 500 ಕಿಲೋಮೀಟರ್ನಿಂದ ಎಲ್ಲ ದೂರದಿಂದ ಬರುವಂಥ ಪೇಷಂಟ್ಸ್ಗಳಿರ್ತಾರೆ. ಸೊ ನಾರ್ತ್ ಕರ್ನಾಟಕದಿಂದ ಪಾಪ ದೂರದಿಂದ ಬರಬೇಕು, ಓವರ್ನೈಟ್ ಜರ್ನಿ ಮಾಡ್ಕೊಂಬರ್ತಾರೆ. ಸೊ ಅವ್ರಿಗೆ ಭಯ, ಇಲ್ಲಿ ಬಂದರೆ ಎಲ್ಲಿರೋದು, ಹೇಗೆ, ಊಟದ ಫೆಸಿಲಿಟೀಸ್ ಹೇಗೆ. ಸೊ ಈ ಥರ ತೊಂದರೆಗಳು ಕಾಣಿಸ್ಕೊಳ್ತಾ ಇದ್ದಾಗೆ ಗರ್ಭಗೃಹ ಅನ್ನೋದು ಸೃಷ್ಟಿಯಾಯಿತು. ಸೊ ಹೇಗೆ ಗರ್ಭಗುಡಿ ಜೊತೆಗೆ ಗರ್ಭಗೃಹ ಅನ್ನೋದು. ಸೊ ಅವ್ರು ಅಲ್ಲೇ ಇದ್ದು ದೇ ಕ್ಯಾನ್ ಟೇಕ್ ದ ಟ್ರೀಟ್ಮೆಂಟ್. ಎಸ್ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ನಾನು ಮಾತನಾಡಿಸ್ತೀನಿ. ವಿಶಾಲ ಅಂತ, ಇವಾಗಲೇ ಗರ್ಭಗುಡಿ IVF ಸೆಂಟರ್ಗೆ ಹೋಗಿ ರಿಸಲ್ಟ್ ಅನ್ನ ಪಡೆದುಕೊಂಡಿರೋರು. ನಮಸ್ತೆ ವಿಶಾಲ ಅವರೇ. ಹಾ ನಮಸ್ತೆ ಮೇಡಮ್. ನಮಸ್ತೆ. ಯಾವಾಗ ಹೋಗಿರೋದು ನೀವು ಗರ್ಭಗುಡಿಗೆ? ನಾವು 2024 ಹೋದ್ರಿ ಮೇಡಮ್. 2024 ರೀಸೆಂಟ್ ಆಗಿ ಹೋಗಿರೋದು ನೀವು? ಹಾ. ಓಕೆ, ಏನಾಯ್ತು ರಿಸಲ್ಟ್? ಏನಾಯ್ತು? ಪಾಸಿಟಿವ್ ಬಂತು ಮೇಡಮ್. ಓಕೆ, ಮದ್ವೆ ಆಗಿ ಎಷ್ಟು ವರ್ಷ ಆಗಿತ್ತು ನಿಮ್ಗೆ? ಮದುವೆ ಆಗಿ 18 ವರ್ಷ ಆಯ್ತು ಮೇಡಮ್. 18 ವರ್ಷ ಆಯ್ತು ಅಂತಂದ್ರೆ 18 ವರ್ಷದಲ್ಲಿ ನೀವು ಕನ್ಸಲ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ರಾ ಬೇರೆ ಡಾಕ್ಟರ್ಸ್? ಮಾಡಿದ್ರಿ ಮೇಡಮ್. ಮದುವೆ ಆಗಿ 1 ವರ್ಷಕ್ಕೆ ನಾವು ಡಾಕ್ಟರ್ಗಳನ್ನೆಲ್ಲ ಕನ್ಸಲ್ಟ್ ಮಾಡಿದ್ರಿ ಮೇಡಮ್. ಓಕೆ ಓಕೆ, ಹಾ. ಬಟ್ ಅದರಿಂದ ಏನು ರಿಸಲ್ಟ್ ಸಿಕ್ಕಿಲ್ಲ ನಿಮ್ಗೆ?
ಇಲ್ಲ ಮೇಡಮ್, ಈ ತರ ರಿಸಲ್ಟ್ ನಮ್ಗೆ ಎಲ್ಲಿ ಸಿಕ್ಕಿಲ್ಲ ಮೇಡಮ್. ಓಕೆ, ಇವಾಗ ನೀವು ಕ್ಯಾರಿಂಗಾ? 5 ಮಂತ್ ಅಲ್ಲಿ ನಡೀತಾ ಇದೆ ಮೇಡಮ್. ಎಸ್, ಕಂಗ್ರಾಚುಲೇಷನ್ಸ್. 18 ವರ್ಷ ಅಂತ ಹೇಳಿದ್ರೆ ತುಂಬಾ ಲಾಂಗ್ ಪೀರಿಯಡ್ ಗ್ಯಾಪ್ ಅಂತ ಅನ್ಸುತ್ತೆ ನಮಗೆ. ನಿಮ್ಗೆ ಏನ್ ಅನ್ಸುತ್ತೆ? ಲೈಕ್ ರಾಂಗ್ ಕನ್ಸಲ್ಟೇಷನ್ ಇಂದ ಹೀಗಾಗಿದೆಯಾ? ಇಷ್ಟು ವರ್ಷ ಗ್ಯಾಪ್ ಆಯ್ತಾ? ಏನ್ ಅನ್ಸುತ್ತೆ? ಡಾಕ್ಟರ್ ಅಪರ್ಣಾ ಡಾಕ್ಟರ್ ಇಂದ ನಮ್ಗೆ ಸಕ್ಸಸ್ ಆಯ್ತು ಮೇಡಮ್. ನಮ್ಗೆ ನಿಜ ಅಂತ ಹೇಳಿದ್ರೆ ಒಂದು ರೈಟ್ ಕನ್ಸಲ್ಟೇಷನ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ. ಡಾಕ್ಟರ್ ಅಪರ್ಣಾ ಅವರು ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ, ನೀವು ಮಾತನಾಡಬಹುದು ಅವ್ರ ಜೊತೆಗೆ. ನಮಸ್ತೆ ವಿಶಾಲ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಖುಷಿ ಆಯ್ತು ಕಾಲ್ ಮಾಡಿದ್ದಕ್ಕೆ. ಸೊ ಹೇಳಿ, ಹೇಗೆ ನಿಮ್ಮ ಅನುಭವ ಹೇಗಿತ್ತು ಟ್ರೀಟ್ಮೆಂಟ್ ತಗೊಂಡಾಗ? ಅದೇ ಸ್ವಲ್ಪ ಭಯ ಆಯ್ತು ಮೇಡಮ್. ಫಸ್ಟ್ ನೀವು ಬೇರೆ ತರ ಟ್ರೀಟ್ಮೆಂಟ್ ಕೊಟ್ರಲ್ಲ, ಹೌದು. ಆಮೇಲೆ ಭಯ ಆಯ್ತು, ಆಮೇಲೆ ಧೈರ್ಯ ಬಂತು ಮೇಡಮ್. ಏನಿದ್ರು ನಾನು ಇಲ್ಲಿಂದ ಮಕ್ಕಳನ್ನ ಪಡಿಯಬೇಕು ಅಂದ್ಬಿಟ್ಟು ಧೈರ್ಯ ಬಂತು. ನಿಜ, ಖಂಡಿತವಾಗ್ಲು. ನಿಮ್ ತರನೇ ಭಯ ಪಡುವಂತ ತುಂಬಾ ಜನ ದಂಪತಿಗಳು ಇರ್ತಾರೆ. ಹೆಣ್ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಭಯ ಪಡಬಾರ್ದು ಮೇಡಮ್. ಅಂದ್ರೆ ಅವರು 1 ವರ್ಷ ವೆಯ್ಟ್ ಮಾಡೋದ್ಕಿನ್ನ ನಾವು ಬೇರೆ ಹಾಸ್ಪಿಟ್ಲ್ಗೆಲ್ಲ ಹೋಗೋದ್ಕಿನ್ನ ಈ ತರ ಗರ್ಭಗುಣಿನ ಹಾಸ್ಪಿಟ್ಲ್ಗೆ ಹೋದ್ರೆ ನಮ್ಗೆ ಬೇಗ ರಿಸಲ್ಟ್ ಸಿಗುತ್ತೆ ಮೇಡಮ್. ನಿಜ ನಿಜ ನಿಜ. ಸೂಪರ್ ಅಂಡ್ ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, 18 ವರ್ಷ ತುಂಬಾ ಲಾಂಗ್ ಗ್ಯಾಪ್ ಅನ್ಸುತ್ತೆ ಅಲ್ವಾ? ಏನ್ ಸಮಸ್ಯೆ ನೆನಪಿದೆಯಾ ನಿಮ್ಗೆ? ವಿಶಾಲ ಅವ್ರದ್ದು ನೋಡಿದಾಗ ಅವ್ರು ಹೇಳ್ದಂಗೆನೆ ಅವ್ರ ಮದುವೆ ಆಗಿ 1 ವರ್ಷ ಆಗ್ತಿದ್ದಂಗೆನೆ ಶಿ ಸ್ಟಾರ್ಟೆಡ್ ಟ್ರೀಟ್ಮೆಂಟ್. ಅವ್ರು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತ ಏನೂ ಇಲ್ಲ ಪಾಪ. ಸತತವಾಗಿ 17 ವರ್ಷದಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಬಟ್ ಬೇಸಿಕ್ ಅವ್ರದ್ದು ರೂಟ್ ಕಾಸ್ ಆಫ್ ಪ್ರಾಬ್ಲಮ್ ಏನು ಅಂತಾನೆ ಕಂಡುಹಿಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಒಂದ್ಸತಿ ಗರ್ಭನಾಳ ಅಂತ ಹೇಳ್ತೀವಿ, ಟ್ಯೂಬ್ ಅಲ್ಲಿ ಹೋಗಿ ಪ್ರೆಗ್ನೆನ್ಸಿ ಕೂತಿತ್ತು IVF ಟೈಮಲ್ಲೂ ಕೂಡ. ಮತ್ತೆ IVF ಅಲ್ಲಿ ಭ್ರೂಣಗಳು ಹಾಕ್ತಾ ಇದ್ರೆ ಕೂರ್ತಾ ಇಲ್ಲ ಅವ್ರಿಗೆ. ಮೇನ್ಲಿ ಅವ್ರದ್ದು ಏನಂತಂದ್ರೆ ಗರ್ಭಕೋಶದ ಒಳಪದ್ರ ಚೆನ್ನಾಗಿ ಬೆಳೀತಾ ಇರಲಿಲ್ಲ. ಸೊ ನಾವೇನ್ ಮಾಡಿದ್ವಿ, ಇಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಯೂಸ್ ಮಾಡಿ ಗರ್ಭಕೋಶದ ಒಳಗಡೆ ಕ್ಯಾಮ್ರಾ ಹಾಕಿ, ಕ್ಯಾಮ್ರಾ ಮೂಲಕನೇ PRP ಅಂತ ಹೇಳ್ತೀವಿ, ಇಟ್ಸ್ ಅ ಗ್ರೋತ್ ಫ್ಯಾಕ್ಟರ್. ಸೊ ಗರ್ಭಕೋಶದ ಒಳಪದ್ರ ಚೆನ್ನಾಗಿ ಬೆಳೀಲಿ ಅಂತ ಅದನ್ನ ಒಳಗಡೆ ಇಂಜೆಕ್ಟ್ ಮಾಡಿದ್ಮೇಲೆ ಸತತವಾಗಿ ನಾನು 8 ತಿಂಗಳು ಅವ್ರಿಗೆ ಕಾಲ ಕೊಡಬೇಕಾಯ್ತು, ಟೈಮ್ ಕೊಡಬೇಕಾಯ್ತು. ಅದು ಒಳಗಡೆ ಬೆಳಿಬೇಕು ಗರ್ಭಕೋಶ ಅಂತ, ಆ ಒಳಪದ್ರ ಚೆನ್ನಾಗಿ ಬೆಳೀಲಿ ಅಂತ ವಿ ಗೇವ್ ಆಲ್ಮೋಸ್ಟ್ 7 to 8 months ಟೈಮ್. ಅದಾದಮೇಲಿಂದ ಎಂಬ್ರಿಯೋ ಹಾಕಿದ್ದು. ಸೊ ಸಕ್ಸಸ್ಫುಲಿ ಇಟ್ ಇಂಪ್ಲಾಂಟೆಡ್. ಒಳ್ಳೆ ಬ್ಯೂಟಿಫುಲ್ ಪ್ರೆಗ್ನೆನ್ಸಿ ಸಿಕ್ಕಿದೆ ಅವ್ರಿಗೆ. ಈಗ ಅವ್ರು ಹೇಳ್ದಂಗೆ 5ನೇ ತಿಂಗಳು ಕಂಪ್ಲೀಟ್ ಆಗ್ತಾ ಇದೆ. ಸೊ ಈ ಥರ 18 ವರ್ಷ, 20 ವರ್ಷ, ಈವನ್ 30 years ಪೋಸ್ಟ್ ಮ್ಯಾರೇಜ್, 30 ವರ್ಷ. ರೀಸೆಂಟಾಗಿ ನಾನು ನಿನ್ನೆ ನೋಡಿದ ದಂಪತಿಗಳು 30 ವರ್ಷ ಆಗ್ತಾ ಇದೆ ಮದುವೆ ಆಗಿ. ಸೊ ಈ ಥರದ್ದು ಹಲವಾರು ದಂಪತಿಗಳು ಬಂದು ಟ್ರೀಟ್ಮೆಂಟ್ ತೊಗೊಂಡಿರೋರು ಇದ್ದಾರೆ ಸಕ್ಸಸ್ಫುಲಿ. ಎಸ್ ಡಾಕ್ಟರ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ತೀನಿ. ನಮಸ್ತೆ ಭವ್ಯ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದೆ ರಿಸಲ್ಟ್? ಯಾವಾಗ ನೀವು ಗರ್ಭಗುಡಿಗೆ ಹೋಗಿರೋದು ಭವ್ಯ ಅವರೇ? ಮೇಡಮ್, ನಮ್ದು ಮ್ಯಾರೇಜ್ ಆಗಿ 4 years ಆಗಿತ್ತು. ಈಗ ಲಾಸ್ಟ್ 8 months ಇಂದ ಹೋಗಿದ್ದು ಮೇಡಮ್ ನಾವು. ಓಕೆ ಓಕೆ. ರಿಸಲ್ಟ್ ಏನಾಗಿದೆ ಭವ್ಯ? ರಿಸಲ್ಟ್ ಪಾಸಿಟಿವ್ ಬಂದಿದೆ ಮೇಡಮ್. ಎಷ್ಟನೇ ತಿಂಗಳಿದು? ಮ್ಯಾಮ್ ಈಗ ನಂದು 4th ಕಂಪ್ಲೀಟ್ ಆಗಿ 5th ಬೀಳುತ್ತೆ ನೆಕ್ಸ್ಟ್ ಮಂತ್. ಓಕೆ, 4 months ಕಂಪ್ಲೀಟ್ ಆಗಿದೆ. ಮದುವೆ ಆಗಿ ಎಷ್ಟು ವರ್ಷ ಆಗಿದೆ ಭವ್ಯ? 4 years ಆಯ್ತು ಮೇಡಮ್. ಓಕೆ, 4 years ಹಿಂದೆ ಮದುವೆ ಆಗಿರೋದ್ರೆ ಬೇರೆ ಕನ್ಸಲ್ಟೇಷನ್ ಮಾಡಿದ್ರಾ ನೀವು ಡಾಕ್ಟರ್ಸ್ಗಳನ್ನ? ಹೌದು ಮ್ಯಾಮ್. ಇದಕ್ಕಿಂತ ಮುಂಚೆ ಬೇರೆ 2 ಕಡೆ ತೋರಿಸಿದ್ವಿ. ಅಲ್ಲಿ ನಮಗೆ ರಿಸಲ್ಟ್ ಏನು ನೆಗೆಟಿವ್ ಬಂತು. ಓಕೆ. ಆಮೇಲೆ ಇಲ್ಲಿ ಟಿವಿನಲ್ಲಿ ಇದೇ ತರ ನಮಗೆ ಆನ್ಲೈನ್ ಅಲ್ಲಿ ನೋಡ್ಕೊಂಡು ಆಮೇಲೆ ಮೇಡಮ್ನವ್ರನ್ನ ಭೇಟಿ ಮಾಡಿದ್ದು ಮ್ಯಾಮ್. ಹೇಗನ್ನಿಸ್ತು ಗರ್ಭಗುಡಿಗೆ ಹೋಗ್ಬೇಕಾದ್ರೆ ಇಲ್ಲಿ ರಿಸಲ್ಟ್ ಸಿಗುತ್ತೆ ಅನ್ನುವಂತ ಭರವಸೆ ಇತ್ತ ನಿಮಗೆ? ಹೇಗಿದೆ ಅದ್ರ ಎಕ್ಸ್ಪೀರಿಯನ್ಸ್? ಏನಕ್ಕೆ ಅಂದ್ರೆ ಆಲ್ರೆಡಿ ನಮ್ದು ಫಸ್ಟ್ ಫೇಲ್ಯೂರ್ ಆಗಿತ್ತಲ್ವಾ. ಸೊ ಅಲ್ಲಿ 1 or 2 months ಹೋಗೋವರೆಗೂ ನಮಗೂ ಆ ಕಡೆ ಈ ಕಡೆ ಇತ್ತು. ಆಮೇಲೆ ಡಾಕ್ಟರ್ ಅಪರ್ಣಾ ಮೇಡಮ್ ಜೊತೆ ಮಾತಾಡಿದ್ಮೇಲೆ ಸ್ವಲ್ಪ ಧೈರ್ಯ ಬಂತು, ಕಾನ್ಫಿಡೆಂಟ್ ಬಂತು. ಕರೆಕ್ಟ್. ಸೊ ಮೇಡಮ್ ಹಾಗೆ ತುಂಬಾ ಚೆನ್ನಾಗಿ ನಮಗೆ ಕೋಆಪರೇಟ್ ಮಾಡಿ ಗೈಡೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮ್ಯಾಮ್. ನಿಮ್ ತರನೇ ಇರುವಂತ ಬಹಳಷ್ಟು ಜನ ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರಿಗೆ ಫಸ್ಟ್ ಅವರಲ್ಲಿ ಇದೆ ಗರ್ಭಗುಡಿ. ನಾನು ಈಗ ಅವ್ರಿಗೆ ಹೇಳೋದು ಗರ್ಭಗುಡಿಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಮ್ಯಾಮ್. ಕಂಪ್ಯಾರಿಟಿವ್ಲಿ ಬೇರೆ ಕಡೆಗಿಂತ ಗರ್ಭಗುಡಿ ಇಸ್ ದ ಬೆಸ್ಟ್. ಡಾಕ್ಟರ್ ಅಪರ್ಣಾ ಅವರಿದ್ದಾರೆ ಸ್ಟುಡಿಯೋದಲ್ಲಿ, ನೀವು ಮಾತನಾಡಬಹುದು. ಮೇಡಮ್. ಭವ್ಯ ನಮಸ್ತೆ. ನಮಸ್ತೆ ಮ್ಯಾಮ್. ಹೇಗಿದ್ದೀರಾ ಇಬ್ರು? ಆರಾಮಿದ್ದೀವಿ ಮ್ಯಾಮ್. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಥ್ಯಾಂಕ್ ಯು ಫಾರ್ ಕಾಲಿಂಗ್, ಶೇರ್ ಮಾಡಿದ್ದಕ್ಕೆ. ಯಾಕಂದರೆ ಇದೇ ಥರ ತುಂಬ ಜನ ದಂಪತಿಗಳಿಗೆ ಯಾರಿಗೆ ಕಷ್ಟ ಆಗ್ತಾ ಇದೆ. ಸೊ ತುಂಬ ಜನ ಏನಾಗುತ್ತೆ, 1 ಸತಿ 2 ಸತಿ IVF ಆಗಲಿಲ್ಲ, ಫೇಲ್ ಆಗಿದ ತಕ್ಷಣ ಧೈರ್ಯನೇ ಕಳ್ಕೊಂಡ್ಬಿಡ್ತಾರೆ. ಸೊ ಅದೇ ರೀತಿ ನಾವು ಭವ್ಯ ಅವ್ರನ್ನು ನೋಡಿದಾಗ ಅನಿಸಿದ್ದು. ಸೊ ಅವ್ರು ಹೇಳ್ದಂಗೆ ಫಸ್ಟ್ 1-2 ತಿಂಗಳು ಅವ್ರಿಗೆ ಟೈಮ್ ತೊಗೊಳ್ತಾ ಇದ್ರು ಅರ್ಥ ಮಾಡ್ಕೊಳ್ಳೋಕ್ಕೆ, ಆ ಕಾನ್ಫಿಡೆನ್ಸ್ ಬರಲಿಕ್ಕೆ. ಸೊ ಮೇನ್ಲಿ ಅಗೇನ್ ಇಲ್ಲೂ ಕೂಡ ಯಾಕೆ 2 ಸತಿ IVF ಆದರೂ ಫೇಲ್ ಆಗಿದೆ ಅನ್ನೋ ರೂಟ್ ಕಾಸ್ ಡಿಟೆಕ್ಷನ್ ಅಷ್ಟೇ ಮೇನ್ಲಿ.
ಸೊ ಇಲ್ಲಿ ಕೂಡ ಟೈಮ್ ತೊಗೊಂಡು ಅವ್ರಿಗೆ ಎಂಬ್ರಿಯೋಸ್ ಫಾರ್ಮ್ ಮಾಡಿ ಅವ್ರಿಗೆ ಪ್ರೆಗ್ನೆನ್ಸಿ ಆಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಅಂತ ಅವ್ರ ಬಾಡಿನ ತಯಾರು ಮಾಡಿ ಇಮ್ಯೂನ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಇಲ್ಲಿ. ಸೊ ಇಮ್ಯುನಾಲಜಿಕಲ್ ಕರೆಕ್ಷನ್ಸ್ ಮಾಡಿ ಅದಾದಮೇಲೆ ಎಂಬ್ರಿಯೋಸ್ ಹಾಕಿದಾಗ ಫಸ್ಟ್ ಅಟೆಂಪ್ಟ್ ಶಿ ಕನ್ಸೀವ್ಡ್. ಭವ್ಯ ಅವರೇ, ಕಂಗ್ರ್ಯಾಚುಲೇಷನ್ಸ್. ಈ ಮದರ್ಹುಡ್ ಅನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ಡಾಕ್ಟರ್, ಇಲ್ಲಿ ಡಾಕ್ಯುಮೆಂಟ್ಸ್ ಅಗತ್ಯ ಏನಾದರೂ ಇದೆಯಾ ಪರಿಪೂರ್ಣ ಯೋಜನೆ ಬಗ್ಗೆ? ಇಲ್ಲ, ಡಾಕ್ಯುಮೆಂಟ್ಸ್ ಅಂತ ಬರಲ್ಲ. ಬಟ್ ಏನೇ ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೋಬೇಕಾದ್ರೂ, ಸಂತಾನೋತ್ಪತ್ತಿ ಟ್ರೀಟ್ಮೆಂಟ್ ತೊಗೋಬೇಕಾದ್ರೂ ನಮಗೆ ಫ್ಯೂ ಡಾಕ್ಯುಮೆಂಟ್ಸ್ ಎಲ್ಲ ಹಾಸ್ಪಿಟಲ್ಸ್ಗೆ ಹೋದಂಗೆ ನಮಗೆ ಆಧಾರ್ ಕಾರ್ಡ್ಸ್ ಬೇಕಾಗುತ್ತೆ, ಮ್ಯಾರೇಜ್ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ, ಈ ಥರದ್ದು ಕಾಮನ್. ಕೆಲವರಲ್ಲಿ ಡೌಟ್ ಇರುತ್ತೆ, ಸೆಕೆಂಡರಿ ಇನ್ಫರ್ಟಿಲಿಟಿ ಏನಾದರೂ ಫೇಸ್ ಮಾಡ್ತಾ ಇದ್ರೆ ಅವಾಗ ಈ ಸ್ಕೀಮ್ಗಳು ಏನೇನಿದಾವಲ್ಲ ಇದೆಲ್ಲ ಹೇಳಿದ್ದು ಏನೂ ಬ್ಯಾರಿಯರ್ಸ್ ಇಲ್ಲ. ಸೊ ಏನೇ ಥರದ್ದು ಸ್ಪೆಷಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಬ್ಯಾರಿಯರ್ಸ್ ಆಗಿರ್ಬೋದು ಏನೂ ಇಲ್ಲ. ಒಂದು ಮಗು ಇದೆ, ನಾನೀಗ 2ನೇ ಮಗುಗೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಅಥವಾ ನನಗೆ ರಿಪೀಟೆಡ್ ಆಗಿ ಮಿಸ್ಕ್ಯಾರೇಜ್ ಆಗ್ತಾ ಇದೆ, ರಿಪೀಟೆಡ್ ಆಗಿ ಈಗ ಭವ್ಯ ಅವ್ರು ನೋಡಿದಂಗೆ 2 ಸತಿ IVF ಆದರೂ ಆಗಿಲ್ಲ. ಸೊ ಈ ಥರದ್ದು ಯಾವುದೇ ಸಮಸ್ಯೆಗಳಿರಲಿ ನಿಮಗೆ ಬಂದು ಒಂದು ಸಮಾಲೋಚನೆ ನಮ್ಮ ಜೊತೆ ಕನ್ಸಲ್ಟೇಷನ್ ಮಾಡಿ ನೀವು ಈ ಪ್ರೋಗ್ರಾಮ್ಗೆ ಎನ್ರೋಲ್ ಆಗ್ಬೋದು. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಪರಿಪೂರ್ಣ ಬಗ್ಗೆ ಹೇಳ್ತಾ ಇದ್ರಿ. ಕೊನೆಯದಾಗಿ ಕೇಳ್ತಾ ಇದ್ದೀನಿ, ಈ ಪರಿಪೂರ್ಣ ಅನ್ನುವಂಥ ನಿಜಕ್ಕೂ ಅರ್ಥಪೂರ್ಣವಾದಂಥ ಒಂದು ಯೋಜನೆ, ದಂಪತಿಗಳು ಇದರ ಲಾಭ ಪಡೆಯುವಂಥ ದೃಷ್ಟಿಯಲ್ಲಿ ಟೇಕ್ ಹೋಮ್ ಮೆಸೇಜ್ ಏನು ಕೊಡ್ತೀರಾ? ಎಸ್, ಈ ಸಂತಾನೋತ್ಪತ್ತಿ ತೊಂದರೆಗಳು ಅಂತ ಬಂದಾಗ್ಲೇ ನಮ್ಮನ್ನು ನಾವೇನೆ ಒಂದು 4 ಗೋಡೆಗಳ ಮಧ್ಯೆ ಇದು ಮಾಡಿಕೊಂಡು ಬಂಧನೆ ಮಾಡಿಕೊಂಡು, ಸೊ ನಾನು 1 ಸತಿ ಫೇಲ್ ಆಯಿತು, 2 ಸತಿ ಫೇಲ್ ಆಯಿತು ಅಂದ ತಕ್ಷಣ ಹೋಪ್ಸೇ ಕಳ್ಕೊಳ್ಳೋದೆ. ಆ್ಯಕ್ಚುಲಿ ಯು ಶುಡ್ ಕ್ರಾಸ್ ಆಲ್ ದ ಬ್ಯಾರಿಯರ್ಸ್. ಏನದು ಧೈರ್ಯವಾಗಿ ನೀವು ಆಚೆಗೆ ಬಂದು ಸೊ ನಮ್ಮಲ್ಲಿ ಕನ್ಸಲ್ಟೇಷನ್ಸ್ ಮಾಡಿ ನಿಮಗೆ ಸೂಕ್ತವಾದ ಏನು ಟ್ರೀಟ್ಮೆಂಟ್ ಅಂತ ತಗೊಂಡು ನಿಮ್ಮ ಫ್ಯಾಮಿಲೀಸ್ನ ಪರಿಪೂರ್ಣ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ದಯವಿಟ್ಟು ವಿ ಆರ್ ಹಿಯರ್ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಅಂತ. ಸೊ ಬಂದು ಸರ್ವೀಸಸ್ನ ಪಡ್ಕೊಂಡು ಫ್ಯಾಮಿಲೀಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಲಿಟಿ ಜೊತೆಗೆ ಪರಿಪೂರ್ಣ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ಅಪರ್ಣಾ. ನೇರ ಭೇಟಿಗಾಗಿರುವಂತಹ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡಿಕೊಳ್ಳಿ. ಗರ್ಭಗುಡಿ IVF ಸೆಂಟರ್ ಬೆಂಗಳೂರು ಬ್ರಾಂಚಸ್ ಹನುಮಂತನಗರ, ಜಯನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತಹಳ್ಳಿ, ಕಲ್ಯಾಣನಗರ, ನಾಗರಬಾವಿ ಹಾಗೂ ನ್ಯೂ BEL ರಸ್ತೆ. ವೆಬ್ಸೈಟ್ www.garbagudi.com. ದೂರವಾಣಿ ಸಂಖ್ಯೆ 9071234005. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.